ಪೂರ್ಣ ವಿದ್ಯುಕ್ತವಾಗಿ ಶ್ರೀ ಪರಮ ಪೂಜ್ಯರಿಗೆ ತುಮಕೂರು ಮೇಲೆ ಗೌರವಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮಹಾವಸ್ತ್ರ ಸಮರ್ಪಣೆ ಕಾರ್ಯಕ್ರಮ ಜಗನ್ಮಾತೆಯ ಪ್ರೇರಣೆಯಿಂದ ಶ್ರೀ ಲಲಿತಾಂಬಿಕೆ ತ್ರಿಪುರ ಸುಂದರಿ ಮಹಾದೇವಿ ಪೂರ್ಣ ಕುಂಭ ಸ್ವಾಗತ ಕೂಡ ನೆರವೇರಿದೆ. ಇದೀಗ ಸಭಾ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಓಂ ಬೃಹಸ್ಪತೆ ಪ್ರಥಮಂ ವಾಚೋ ಗ್ರಹ್ಯತ್ ಪ್ರೇರತನಾ ಮಧೇಯಂ ದಧಾನಾಃ ಯದೇಷಾಂ ಶ್ರೇಷ್ಠಂ ಯದರಿಪ್ರಮಾಸೇ ಪ್ರೇಣಾತದೇಷಾಂ ನಿಹಿತಂ ಗುಹಾವಿಃ सक्तो मे वतितावुना पुनन्तो यत्र धीरा मनसा वाचमक्रत अतरा सखाय सख्यानि जानते भद्रेषां लक्ष्मीर्निहिताधिवाची ॐ शान्ति शान्तिः। ओम स्वस्ति। ಎರಡು ಭಾವಚಿತ್ರಗಳನ್ನು ಪರಮಪೂಜ್ಯರಿಗೆ ಸಮರ್ಪಣೆ ಮಾಡುತ್ತಿದ್ದಾರೆ. ಪರಮಪೂಜ್ಯರು ಅದನ್ನು ಈಗ ಶಿವ ಚಿದಂಬರ ಆರಾಧನೆಯನ್ನು ನಮ್ಮ ಕರ್ನಾಟಕ ಭಾಗದಲ್ಲಿ ಪ್ರಚಾರ ಮಾಡಿದ ಮಹಾನ್ ಸಂತರು ಪರಮಪೂಜ್ಯ ಶೇಷಾಚಲ ಸದ್ಗುರುಗಳು ಅವರ ಒಂದು ಸುಂದರವಾದಂತಹ ಭಾವಚಿತ್ರ ಈ ಸುಸಂದರ್ಭದಲ್ಲಿ सद्गुरु महाराज की जय, महाराज की जय। ಅವರ ಭಾವಚಿತ್ರವನ್ನು ಲೋಕಾರ್ಪಣೆ ಮಾಡಿದಂತಹ ವಿಶ್ವನಾಥ ಚಕ್ರವರ್ತಿ
ಬಹಳ ವಿಶಿಷ್ಟವಾದಂತಹ ಒಂದು ಪುರಾಣ ಬ್ರಹ್ಮಾಂಡ ಪುರಾಣ. ಬ್ರಹ್ಮಾಂಡ ಪುರಾಣದಲ್ಲಿ ಲಲಿತಾಶ್ವಧ್ಯಾನ ಎಂಬ ಒಂದು ಪ್ರಸಂಗ ಬರ್ತದೆ. ಅದರಲ್ಲಿ ಭಂಡಾಸುರ ಎಂಬ ದೈತ್ಯನನ್ನ ಪಾಶುಪತಾಸ್ತ್ರ ಮತ್ತು ನಾರಾಯಣಾಸ್ತ್ರಗಳ ಒಂದು ಸಹಾಯವನ್ನು ಪಡೆದು ಶ್ರೀ ಲಲಿತಾಂಬಿಕೆ ಭಂಡಾಸುರನ ಸಂಹಾರ ಮಾಡಿ ಲೋಕ ಕಲ್ಯಾಣವನ್ನು ಮಾಡ್ತಾಳೆ. ಅಂತಹ ಲಲಿತಾಂಬಿಕೆಯ ಆರಾಧನೆಗೆ ಬಹಳ ಪ್ರಸಿದ್ಧವಾಗಿದ್ದು ಶ್ರೀ ಲಲಿತಾ ಸಹಸ್ರನಾಮ. ದೇವಿಯ ಒಂದು ಧನ್ಯದ ಭಾವ ಅಂತ ಹೇಳ್ಬೋದು. ಇದೀಗ ಪೂಜೆಯಲ್ಲಿ ಚುನಾವಣಾ ಚಕ್ರವರ್ತಿ ದಂಪತಿಗಳು ಅತ್ಯಂತ ಭಕ್ತಿ ಭಾವದಿಂದ ಸಕಲ ಸಂಪತ್ತು, ಐಶ್ವರ್ಯ, ಧನ, ಕನಕ, ಸಿದ್ಧಿ, ಶಾಂತಿ, ನೆಮ್ಮದಿ, ಸಕಲ ಐಶ್ವರ್ಯಗಳನ್ನು ದಯಪಾಲಿಸುವ ಜಗನ್ಮಾತೆ नमस्तस्यै नमस्तस्यै नमो नमः मंत्रन्नो ಈಗ ಗುರು ಕಾಣಿಕೆ ಗೌರವ मे सफलावाप्तिर्भवेत् जन्मनि जन्मनि पूर्णफलं समर्पयामि. तेन मे सफलावाप्तिर्भवेत् जन्मनि सुवासिनी ಮೇಲೆ ಸಭಾ ಕಾರ್ಯಕ್ರಮ ಮುಂದುವರಿತಾ ಇದೆ. ದಯವಿಟ್ಟು ಎಲ್ಲರೂ ಶಾಂತರಾಗಿ ಕೂತ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಹಿರಿಯರು, ನಮ್ಮ ಪೂರ್ವಿಕರು ಮಾಡಿದಂತಹ ಅನಂತ ಜನ್ಮದ ಪುಣ್ಯ ಫಲದಿಂದ ನಾವು ಇವತ್ತಿಲ್ಲಿ ಬಂದಿದೆ.
ಇದು ಎಂತಹ ಭಾಗ್ಯದ ದಿನ ಅಂದ್ರ, ಈ ಭಾರತ ದೇಶದಲ್ಲಿಯೇ ಇಂತಹ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನ ಬಹುಶಃ ನಾವು ನೀವೆಲ್ಲ ಕೇಳಿಲ್ಲ. ಈ ಗದಗ ಪುಣ್ಯ ಭೂಮಿ ಇಂತಹ ಒಂದು ಚಾಲನೆ ಹೊಡ್ತಲ್ಲ, ದೇವಿ ಉಪಾಸನೆಯನ್ನು ಹಿಂಗೂ ಮಾಡಬಹುದು ಅಂತ ಈ ಪುಣ್ಯ ನಗರ ಸಾಧಿಸಿ ತೋರಿತು. ವೀರನಾರಾಯಣನ ಪುಣ್ಯಭೂಮಿ, ಕುಮಾರವ್ಯಾಸರ ಪುಣ್ಯಭೂಮಿ, ಪುಟ್ಟಯ್ಯ ಸ್ವಾಮಿಗಳ ಪುಣ್ಯಭೂಮಿ, ಇಂತಹ ಪುಣ್ಯಭೂಮಿಯೊಳಗ ಇದು ಎಷ್ಟೊಂದು ಸುಂದರ ಕಾರ್ಯಕ್ರಮ. ಲಲಿತಾ ತ್ರಿಪುರ ಸುಂದರಿಗೆ 1008 ಸಂಕಲ್ಪ ಮಾಡಿ 1800 ಸೀರೆಗಳನ್ನು ಒಪ್ಪಿಸಿದಂತಹ ಕಾರ್ಯಕ್ರಮ, 108 ಭಕ್ಷ್ಯ ಸಮರ್ಪಣಾ ಕಾರ್ಯಕ್ರಮ, ಒಂದೊಂದು ಬೀಜ ಮಂತ್ರಕ್ಕೊಂದೊಂದು ದೇವಿಗೆ ಆರತಿಯನ್ನು ಮಾಡಿದ ಪುಣ್ಯ ಕಾರ್ಯಕ್ರಮ. ಆ ಸುಂದರವಾದ ಮಕ್ಕಳು ತಾಯಂದರು ಪ್ರತಿಯೊಂದು ಬೀಜ ನಮಸ್ಕಾರಕ್ಕೂ ಒಂದೊಂದು ನಮಸ್ಕಾರವನ್ನು ಸಲ್ಲಿಸಿದಂತಹ ಕಾರ್ಯಕ್ರಮ. ಇಷ್ಟೊಂದು ಕಾರ್ಯಕ್ರಮವನ್ನ ಮಾಡಿ ಎಲ್ಲರೂ ತಮ್ಮ ಮನುಷ್ಯ ಜನ್ಮವನ್ನ ಸಾರ್ಥಕ ಮಾಡಿಕೊಂಡು ಈ ಪುಣ್ಯ ಭೂಮಿಯ ಕಾರ್ಯಕ್ಕೆ, ಈ ಪುಣ್ಯದ ಒಂದು ಸಂಚಯಕ್ಕೆ ನಾವು ನಮ್ಮ ಜನ್ಮವನ್ನು ಉದ್ಧಾರ ಮಾಡ್ಕೋತೀವಿ ಅಂತ ಹೇಳಿ ಬಾಂಜಾರ ಸಮಾಜದವರು ಈ ಹಾಲನ್ನು ಉಚಿತವಾಗಿ ಕೊಟ್ಟು ಅವರು ತಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು, ಮನುಷ್ಯ ಹಣವನ್ನು ಗಳಿಸ್ಲಿಕ್ಕೆ ಇವತ್ತು 1008 ದಾರಿ ಅಂತ 1008 ಸೀರೆ ಕೊಟ್ಟು ದೇವಿ ನಮ್ಗೆ ಇಂಥ ಭಾಗ್ಯ ಕೊಟ್ಟೆಲ್ವ, ನಾವು ಈ ಜನ್ಮದೊಳಗೆ ನಾವು ಕೃತಾರ್ಥರಾದೆವು ಅಂತ ಹೇಳಿಕೊಳ್ಳಿಕ್ಕೆ ಇವತ್ತು ನೀವೆಲ್ಲ ಸಾಕ್ಷಿಯಾಗಿರಿ ನೋಡಿ. ಮಹಾತ್ಮರ ಈ ದೇವಿ ಉಪಾಸನೆ ಅನ್ನೋದು ಮಾರ್ಕಂಡೇಯ ಪುರಾಣದೊಳಗೆ ಬರ್ತದೆ. ಮಾರ್ಕಂಡೇಯ ಪುರಾಣದೊಳಗ ದೇವಿಯ ಅವತಾರದ ಹಿನ್ನೆಲೆ, ದೇವಿಯ ಅವತಾರವಾದ ಕಾರಣ, ದೇವಿಯ ಸ್ವರೂಪ, ಆ ದೇವಿಗೆ ದೇವಾನುದೇವತೆಗಳು ಯಾರ್ಯಾರು ಒಂದೊಂದು ಶಸ್ತ್ರವನ್ನು ಪ್ರದಾನ ಮಾಡಿದೆ. ಸಮುದ್ರ ರಾಜ ತನ್ನ ವೇಷಭೂಷಣಗಳನ್ನು ಕೊಟ್ಟರು, ಒಬ್ಬರು ಆಯುಧಗಳನ್ನು ಕೊಟ್ಟರು, ಒಬ್ಬರು ಮುಖತೇಜ ಕೊಟ್ಟರು. ದೇವಿಗೆ ಒಂದೊಂದು ಆಯುಧಗಳನ್ನು ಒಂದೊಂದು ದೇವರ ಸಮರ್ಪಣೆಯನ್ನ ಮಾಡಿದೆ. ಇದು ಮಾರ್ಕಂಡೇಯ ಪುರಾಣದೊಳಗೆ. ಮತ್ತು ದೇವಿಯನ್ನು ಆರಾಧನಾ ಮಾಡಲಿಕ್ಕೆ ನವಾರಣ ಬೀಜ ಮಂತ್ರ ಅದ, ಲಲಿತಾ ತ್ರಿಪುರ ಸುಂದರಿ, ನಮ್ಮ ದೇವಿ ಖಡ್ಗಮಾಲಾ ಸ್ತೋತ್ರ ಅದ, ದೇವಿಗೆ ಲಕ್ಷ್ಮೀನಾರಾಯಣ ಹೃದಯ ಎನ್ನುವ ಸ್ತೋತ್ರ ಅದ. ಎಷ್ಟೊಂದು ಸ್ತೋತ್ರಗಳು ಇವತ್ತು ಪುಣ್ಯ ಭೂಮಿ ಭಾರತ ದೇಶದಲ್ಲಿ ಸಹಸ್ರ ಜನ ಇವತ್ತು ಆ ದೇವಿಯನ್ನ ಆರಾಧನೆಯನ್ನ ಮಾಡ್ತಾರೆ. ದೇವಿಯನ್ನ ಆರಾಧನೆ ಮಾಡಿದಂತಹ ಪುಣ್ಯ ಜೀವಿಗಳಲ್ಲಿ ಆದಂತಹ ಶಕ್ತಿ ಬರ್ತದಂದ್ರೆ ಸ್ವರ್ಣವಲ್ಲಿ ಮಠದೊಳಗೆ ಸಚ್ಚಿದಾನಂದ ಸರಸ್ವತಿ ಗುರುಗಳು ಅಂತ ಆಗಿರೋದು. ಅವರು ಏಕಾಂತವಾಗಿ ಪೂಜಾ ಮಾಡ್ತಿದ್ರು. ತಮ್ಮ ಎಲ್ಲ ಸಾಮಗ್ರಿಗಳನ್ನು ಹಾಕಿಟ್ಟು ಅವ್ರ ಶಿಷ್ಯ ಬಾಗ್ ಹಾಕೊಂಡು ಹೊರಗೆ ಬರ್ತಿದ್ರು. ನಿಮಗೆ ಹೇಳಿದ್ರೆ ಆಶ್ಚರ್ಯ ಅನ್ನಿಸ್ತದ. ಅವರು ತಮ್ಮ ಪ್ರಾತರ್ ವಿಧಿಗಳನ್ನ ಮುಗಿಸಿ ಒಳಗೆ ಬರ್ತದ. ಗುರುಗಳು ಏಕಾಂತವಾಗಿ ತಮ್ಮ ಧ್ಯಾನ ಕೋಲಿ ಒಳಗೆ ಕೂತ್ಕೊಂಡು ದೇವಿಯನ್ನ ಆವಾಹನೆ ಮಾಡಿದ್ರ, ಇದು ಯಾವುದೋ ಕಾದಂಬರಿ ಒಳಗೆ ಬಂದಿದ್ದ ಕಥೆಯಲ್ಲ. ಕೇವಲ 30-40 ವರ್ಷದ ಹಿಂದ ಆ ಗುರುಗಳು ಬ್ರಹ್ಮೀಭೂತರಾದ. ಆ ಗುರುಗಳು ದೇವಿಯನ್ನ ಆವಾಹನೆ ಮಾಡಿದ್ರ ಬಾಗಿಲ ಹಾಕಿದಿಂದ ಆ ಬಾಗಿಲಿನಿಂದ ಆ ಮಂಟಪದವರೆಗೂ ಗೆಜ್ಜೆ ಸಪ್ಪಳ ಸಾಲ ಹಿಡಿದು ಬರ್ತಿತ್ತು. ದೇವಿ ಬಂದಲ್ಲಿ ಕುತ್ಕೋತಿದ್ರು. ಅವರು ತಮ್ಮ ದೇವಿ ಉಪಾಸನ ಮಾಡಿದ ಮೇಲೆ ಯಾಂತದೇವಗಳ ಸರ್ವೇ ಮಂತ್ರ ಹೇಳಿದ ತಕ್ಷಣವೇ ಆ ಗೆಜ್ಜೆ ಸಪ್ಪಳ ಹೆಜ್ಜೆ ಹಾಕ್ತಾ 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 ಬಾಗಿಲಿಂದ ಹೊರಗೆ ಪ್ರವೇಶ ಆಗ್ತಿತ್ತು. ಇದನ್ನ ಪ್ರತ್ಯಕ್ಷವಾಗಿ ನೋಡಿದಂತಹ 96 ವರ್ಷದ ಹಿತ್ತಳ್ಳಿ ನಾಗೇಂದ್ರ ಭಟ್ರ ಗುರುಗಳು ಸ್ವತಃ ಒಳಗ
ಇಡೀ ಅವರ ಜನ್ಮಕಾಲದಲ್ಲಿ ಸಚ್ಚಿದಾನಂದ ಸರಸ್ವತಿಗಳು ಯಾರನ್ನಾದ್ರೂ ಒಳಗೆ ಬಿಟ್ಕೊಂಡಾರ ಅಂದ್ರೆ ಹಿತ್ತಳ್ಳಿ ನಾಗೇಂದ್ರ ಭಟ್ರು ಬಿಟ್ಕೊಂಡಾರ. ಅವರು ನನಗೆ ಇದನ್ನು ಹೇಳಿ ಕಣ್ಣೀರು ಹಾಕ್ತಾ ಈ ದೃಶ್ಯವನ್ನು ಅವರು ವರ್ಣನೆಯನ್ನ ಮಾಡಿದರು. ಎಂತಹ ಒಂದು ದೇವಿ ಉಪಾಸನಾ ಶಕ್ತಿ ರೀ. ಇಲ್ಲೇ ಹತ್ತಿರ ಇರುವಂತಹ ಕಳಸದ ಗೋವಿಂದ ಭಟ್ರು ಅವರು ಬಹುದೊಡ್ಡ ದೇವಿ ಉಪಾಸಕರು. ತಮ್ಮ ಕಡೆಗೆ ಬಂದಂತಹ ನೂರಾರು ಸಾವಿರಾರು ಜನರನ್ನ ಕೇವಲ ತಮ್ಮ ಸಹಜ ಸಾಧನಾ ಮಾರ್ಗ ತೋರಿಸಿ ಈ ಕಲಿಯುಗದಲ್ಲಿ ಜನರನ್ನ ಉದ್ಧರಿಸಿದಂತಹ ಪುಣ್ಯಜೀವಿ ಯಾರಿದ್ದಾರಪ್ಪ ಅಂದ್ರೆ ಕಳಸದ ಗೋವಿಂದ ಭಟ್ರು. ಅವರು ದೇವಿ ಉಪಾಸಕರು. ಅವ್ರಿಗೆ ದೇವಿ ಸಾಮರ್ಥ್ಯ ಎಷ್ಟು ಬಂದಿತ್ತಂದ್ರೆ ಒಂದು ಘಟನೆ ಹೇಳ್ತೀನಿ. 4-5 ಜನ ಕುಚೇಷ್ಟಿಗಳು ಗೋವಿಂದ ಭಟ್ರನ್ನು ಪರೀಕ್ಷೆ ಮಾಡಬೇಕಂತ ಬಂದರು. ಈ ಕಲಿಯುಗದ ಜನ ಮಹಾತ್ಮರಿದ್ದಾಗ ಉಪಯೋಗ ತಗೊಳ್ಳೋದಿಲ್ಲ, ಹೋದ ಮೇಲೆ ಅವರ ಆರಾಧನೆ ಮಾಡೋರ ಹೆಚ್ಚಿಗೆ. ಗೋವಿಂದ ಭಟ್ರನ್ನ ಪರೀಕ್ಷೆ ಮಾಡಬೇಕಂತ ಹೇಳ್ಕೊಂಡು 4-5 ಜನ ಬಂದರು. ಒಬ್ಬವನ್ನ ಅವ್ರ ಮನೆ ಅಟ್ಟದ ಮೇಲೆ ಕೂಡ್ಸಿದ್ರು. ಅವ ಮ್ಯಾಲೆ ಕೂತಿದ್ನಲ್ರಿ, ಅವ ಹಲ್ಲಿ ಒದ್ರದ್ರಾಗ ಪ್ರಸಿದ್ಧಿ ಇದ್ದವ. ಅವ ಕೂಗಿದಂದ್ರೆ ಹಲ್ಲಿನ ಕೂಗಿಯದಂಗೆ ಒದರ್ತಿದ್ರು. ಇವ್ರು 4 ಜನ ಕುತ್ಕೊಂಡಿದ್ರು. ಅವ್ರ ಅನುಷ್ಠಾನ ಮುಗಿಸಿ ತುಳಸಿಗೆ ಸಮರ್ಪಣೆ ಮಾಡ್ಬೇಕಂತ ಹೊರಗೆ ಬಂದ್ರು. ಏನ್ರಿಪ್ಪ ಯಾಕೆ ಬಂದೀರಿ ಅಂತ ಕೇಳಿದ್ರು. ಇಲ್ರಿ ಆಚಾರ, ಹಂಗ ನಿಮ್ ಸಂತಿ ಮಾತಾಡಕ್ ಬಂದೀವಿ ಅಂತ. ಅಷ್ಟೊತ್ತಿಗೆ ಅವ ಮ್ಯಾಲೆ ಕೂತಿದ್ದಲ್ಲ, ಅವ ಹಲ್ಲಿ ಕೂಗಿದ. ಇವ್ರು ಜನ ಕೇಳಿದ್ರ ಅವಂಗ, ಆ ಹಲ್ಲಿ ಏನ್ ಹೇಳ್ತತ್ರಿ ಅಜ್ಜಾರ ಅಂತ. ಗೋವಿಂದ ಭಟ್ರು ಹೇಳಿದ್ರು, ಆ ಹಲ್ಲಿ ಸಾಯ್ತೇನೆ ಅಂತದ. ಇವ್ರಿಗೆ ಗಾಬರಿ ಆಗಿರ್ತಾರೆ. ದೇವಿ ಉಪಾಸನ ಮಾಡಿದವರು ತಡಿವಿದ್ರೆ ಏನಾಗ್ತದ ಅನ್ಲಿಕ್ಕೆ ಇದು ಒಂದು ಉದಾಹರಣೆ. ಸ್ವಲ್ಪ ಸುಮ್ಮನೆ ಹೋಗ್ಬೇಡ್ರಿ. ಅವ ಮ್ಯಾಲ ಕೂತವ ಇನ್ನೊಂದು ಕೂಗಿದ, ಹಲ್ಲಿ ಕೂಗಿದ. ಕೆಳಗಿದ್ದರೆ ಕೇಳಿದ್ರು, ಈ ಸಲ ಹಲ್ಲಿ ಏನಂತದ್ರಿ ಅಂತ. ಆ ಹಲ್ಲಿ ಹೇಳಲಿಕ್ಕೆ ಅದ್ರ ಟೈಮ್ ಮುಗಿದ ಅಂದ್ರು. ಅವ ಮ್ಯಾಲ ಏನ್ ಕೂತಿದ್ನಲ್ರಿ, ದಟ್ಟನ ಮ್ಯಾಲ ಎತ್ತ, ಮ್ಯಾಲೆ ಒಂದು ನಾಗಂದು ಇಕ್ಕಲ್ ತಲಿಗೆ ಬಡಿತು. ಗೋವಿಂದ ಭಟ್ರ ಮುಂದ ಮ್ಯಾಲ ಕೂತಂದ ರಕ್ತ ತಟ ತಟ ಹನಕ್ಲಿಲ್ಲ. ಗೋವಿಂದ ಭಟ್ರು ಹೇಳಿದ್ರು, ಮ್ಯಾಲಿನ ಹಲ್ಲಿದು ಶ್ವಾಸ ನಿಂತದ್ರಿಪ್ಪ, ಹಲ್ಲಿ ಹೊತ್ಕೊಂಡು ಕೆಳಗೆ ಬರ್ರಿ ಅವರು. ಇಂತಹ ಅನೇಕ ಮಹಾತ್ಮರು ಈ ಭೂಮಂಡಲದೊಳಗೆ ಆಗಿ ಹೋಗ್ಯಾರ. ನಾವು ಸಣ್ಣವರಿದ್ದಾಗ ಒಬ್ರು ಸಾಗರ ಪ್ರಾಂತದವರು ದೇವಿ ಉಪಾಸಕರು ಬಂದಿದ್ದಾರೆ. ಅವರು ತಮ್ಮ ನಿತ್ಯ ಅನುಷ್ಠಾನ ಮಾಡಿದ ಮೇಲೆ ಅನ್ನ ನೈವೇದ್ಯ ಮಾಡ್ತಿದ್ರು ದೇವಿಗೆ. ಅದ್ರಾಗ 2 ಭಾಗ ಮಾಡಿ ಒಂದು ಪಕ್ಷಿ ಇಡ್ತಿದ್ರು, ಇನ್ನೊಂದು ಭಾಗ ಅವ್ರು ತಿಂತಿದ್ರು. ಅವ್ರ ದೇವಿ ಅನುಷ್ಠಾನದ ಶಕ್ತಿ ಎಷ್ಟು ಬಂದಿತ್ತಂದ್ರ, ಹಾವು ಕಡಿಸ್ಕೊಂಡು ಅವನು ಬಲಗೈ ಹಿಡದು ಬೀಜ ಮಂತ್ರ ಅನ್ಲಿಕ್ಕೆ ಹತ್ತಿದ್ರ ವಿಷ ಹೋಗೋದಲ್ರಿ, ಹಾವು ಕಡಿದಿದ್ದು ಎಲ್ಲರೇ ಇಲ್ಲದ ಹಾವು ಬಂದು ವಾಪಸ್ ತನ್ನ ವಿಷ ಎಳ್ಕೊಂಡು ವಾಪಸ್ ಹೋಗ್ತಿತ್ತು. ಅಂತಹ ದೇವಿ ಸಾಧಕರ ಆಗಿ ಹೋಗ್ಯಾರ ಈ ಭೂಮಂಡಲದ. ಸಾಮಾನ್ಯ ಅಂದ್ರೆ ದೇವಿ ಉಪಾಸನ ಅಂದ್ರೆ ಅದು ಕಲೋ ದುರ್ಗೆ ವಿನಾಯಕವು. ಈ ಕಲಿಯುಗದಲ್ಲಿ ಅತ್ಯಂತ ಶೀಘ್ರವಾಗಿ ಕೃಪೆ ಮಾಡೋರು ಯಾರಂದ್ರ ದುರ್ಗೆ ಮತ್ತು ವಿನಾಯಕ. ದೇವಿ ಉಪಾಸನ ಅಂತಕ್ಕಂಥದ್ದು ಬಹಳ. ಅದಕ್ಕೆ ನಮ್ಮ ಹಿರಿಯರು ಏನ್ ಮಾಡ್ಯಾರ ಅಂದ್ರ, ಶ್ರಾವಣ ಮಾಸದೊಳಗೆ ಶುಕ್ರವಾರ ಗೌರಿ, ಶನಿವಾರ ಗೌರಿ ಅಂತಿತ್ತು, ಸ್ವರ್ಣ ಗೌರಿ ಅಂತಿತ್ತು, ಜ್ಯೇಷ್ಠ ಗೌರಿ ಅಂತಿತ್ತು, ತುಂಬಿದ ಅಷ್ಟಮಿ ಅಂತ ಮಾಡಿದ್ರು. ದೇವಿ ಉಪಾಸನ ಹೆಚ್ಚಾದಂಗ ಮನೆಯೊಳಗ ಶಾಂತಿ ಸುಖ ನೆಮ್ಮದಿ ನೆಲೆಸ್ಲಿ ಅಂತ ತಿಳ್ಕೊಂಡು ಅದನ್ನು ವೃತಾಚರಣೆ ಒಳಗೆ ಸೇರಿಸಿದ್ರು. ಹಿಂಗ್ ಬಿಟ್ರೆ ಆಗಂಗಿಲ್ಲ, ಈ ಮನೆಯೊಳಗೆ ಇದನ್ನ ನಡೆದೇ ತೀರಬೇಕು ಅನ್ನೋದಕ್ಕೆ ಹಿರಿಯರು ಬಹಳ ಬುದ್ಧಿಜೀವಿಗಳು. ಅವ್ರು ಇದನ್ನ ಪದ್ಧತಿ ಅಂತ ಮನೆಯೊಳಗೆ ಹಾಕಿಬಿಟ್ರು. ಇವತ್ತು ಕಲಿಯುಗ ಜಂಜಾಟ ಆಗ್ಯದ. ಮಗ ನೌಕರಿ, ಸೊಸಿ ನೌಕರಿ, ಬಹಳ ಜನ ಕೇಳ್ಯಾರ, ಇನ್ ಮುಂದೆ ತುಂಬಿದಷ್ಟು ಈಗ ಅವ್ರಿಗೆ ಹೆಂಗ್ ಮಾಡ್ಬೇಕ್ರಿ. ಎಷ್ಟೋ ಮನೆ ನಮ್ಮನ್ನು ಕೇಳ್ಯಾರ, ದೊಡ್ಡದೇ ನಿಮ್ಮ ಮಠಕ್ಕೆ ತಗೋತೀರಿ ಅಂತ ಕೇಳ್ಯಾರ. ಇಷ್ಟು ಫಜಿತಿ ಇತ್ತು. ಆದ್ರ ಕಲಿಯುಗದ ಜನ ನಮಗೆ ಇನ್ನೂ ಒಂದು ಅರಿವು ಇರಬೇಕು. ಯಾರೇ ಆಗಲಿ ತನ್ನ ಅಲ್ಪ ಭಕ್ತಿಗೂ ಕೂಡ ದೇವಿ ಕೃಪಾ ಮಾಡ್ತಾಳ ಅನ್ಲಿಕ್ಕೆ ಇವತ್ತು ಅನೇಕ ಮನೆಯೊಳಗಿದ ನಿದರ್ಶನ ನಡೆದು. ರಾಮಧಾಮ ಎಂತಹ ಸುಂದರವಾದ ಹೆಸರನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮ ಮಾಡ್ಲಿಕ್ಕೆ. ಇಲ್ಲೇ ಪಕ್ಕದಲ್ಲಿಯೇ ವೆಂಕಟಾಪುರದಲ್ಲಿ
ಸಾಕ್ಷಾತ್ ಲಕ್ಷ್ಮೀ ವೆಂಕಟೇಶ್ವರನ ಕೃಪಾ ಪಡೆದಂತಹ ಬ್ರಹ್ಮಾನಂದ ಸ್ವಾಮಿಗಳು ಅಂತಾಗಿರೋದು. ಎಂತಹ ಯೋಗ್ಯತಾ ಸಾಮರ್ಥ್ಯ ಬ್ರಹ್ಮಾನಂದ ಸ್ವಾಮಿಗಳು. ಅನಂತ ಶಾಸ್ತ್ರಿಯಾಗಿ 6 ಶಾಸ್ತ್ರ ಅಭ್ಯಾಸ ಮಾಡಿ ಇಂದೋರ್ಗೆ ಹೋಗಿ ಬ್ರಹ್ಮಚೈತನ್ಯ ಮಹಾರಾಜನ ಗುರುವನ್ನಾಗಿ ನೋಡಿ ಗೋಂದಾವಲಿ ಬಂದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎನ್ನುವ ತಾರಕ ಮಂತ್ರವನ್ನು ಉಪದೇಶ ತಗೊಂಡು ಹೊಳ್ಳಿ ಗುರುಗಳ ಹತ್ರ ಏನು ಕೇಳಿದರು? ಗುರುಗಳ, ನನಗೆ ರಾಮನಾಮ ಮಾಡ್ಲಿಕ್ಕೆ ನನ್ನ ತಲೆಯಾಗಿದ್ದ 6 ಶಾಸ್ತ್ರ ಅಡ್ಡ ಬರ್ಲಿಕ್ಕತ್ತದ, ಹೆಂಗರ ಮಾಡಿ ಅದನ್ನು ನೆನಪು ಹಾರಿಸ್ಬಿಡ್ರಿ. 20-30 ವರ್ಷಗಳ ಕಾಲ ತಪಸ್ಸು ಮಾಡಿದಂಥ 6 ಶಾಸ್ತ್ರವನ್ನ ಬ್ರಹ್ಮಚೈತನ್ಯ ಮಹಾರಾಜರ ಸ್ಪರ್ಶ ಮಾತ್ರದಿಂದಲೇ 6 ಶಾಸ್ತ್ರವನ್ನ ನೆನಪು ಹಾರಿ ಪ್ರಭು ಶ್ರೀರಾಮಚಂದ್ರನ ಪ್ರತ್ಯಕ್ಷ ನೋಡಿದರು. ಸಾಕ್ಷಾತ್ ವೆಂಕಟರಮಣ ಬ್ರಹ್ಮಾನಂದ ಮಹಾರಾಜನ ಕೇಳಿ, ದೇವರು ನಮ್ಮ ಮುಂದೆ ಬಂದು ನಿಂತರೆ ಎಷ್ಟಷ್ಟು ಕೇಳ್ಬೋದ್ರಿ ನಾವು? ದೇವರಲ್ಲಿ ಯಾಕರ ಬಂದೆ ಅನ್ನುವಷ್ಟು ಕೇಳ್ಬಿಡ್ತೀವಿ. ಬ್ರಹ್ಮಾನಂದ ಮಹಾರಾಜರು ಕೇಳಿದರು, ವೆಂಕಟರಮಣ ಏನ್ ಬೇಕಪ್ಪ, ಯಾಕೆ ಇಷ್ಟು ಕಠಿಣ ವೃತ ಮಾಡ್ಲಿಕ್ಕೆ? ಬ್ರಹ್ಮಾನಂದ ಮಹಾರಾಜರಿಗೆ ಬಿಳಿ ಚರ್ಮ ರೋಗ ಇತ್ತು. ವೆಂಕಟರಮಣ ಹಿಂಗೆ ಚರ್ಮ ರೋಗದ ಅನ್ನೋದು ನಿವಾರಣೆ ಮಾಡೋದ್ರ ಒಂದೇ ಕ್ಷಣದೊಳಗ ವೆಂಕಟರಮಣ ಅವರ ಚರ್ಮ ರೋಗ ನಿವಾರಣೆ ಮಾಡ್ತಿದ್ರು. 18 ಅವರ ಕೌಟುಂಬಿಕದೊಳಗೆ ಕೇಳಬಹುದಿತ್ತು. ಬ್ರಹ್ಮಾನಂದ ಮಹಾರಾಜರು ಹೇಳಿದ್ರು, ಆತ್ಮ ಉದ್ಧಾರ ಆಗುವಂತಹ ಈ ಮನುಷ್ಯ ಜನ್ಮ ಸಾರ್ಥಕ ಮಾಡುವಂತ ಒಬ್ಬ ಗುರುವನ್ನು ನನಗೆ ಪ್ರದಾನ ಮಾಡು ಅಂತ ಹೇಳ್ಕೊಂಡು ಸಾಕ್ಷಾತ್ ವೆಂಕಟರಮಣ ಕೇಳಿದಂತಹ ಪುಣ್ಯ ಜೀವಿ ಬ್ರಹ್ಮಚೈತನ್ಯ ಮಹಾರಾಜರೇ ಸಾಮಾನ್ಯ. ಕಲಿಯುಗದಲ್ಲಿ ಗೃಹಸ್ಥ ಜೀವನದಲ್ಲಿ ನಮ್ಮನ್ನ ನಾವು ಹೆಂಗೆ ಉದ್ಧಾರ ಆಗ್ಬೇಕು ಅನ್ನೋದನ್ನ ಬ್ರಹ್ಮಚೈತನ್ಯ ಮಹಾರಾಜರು 2 ವಿವಾಹ ಮಾಡಿಕೊಂಡು ಸಾಧಿಸಿ ತೋರಿಸಿ. ಅಂತಹ ಬ್ರಹ್ಮಚೈತನ್ಯರ ಬ್ರಹ್ಮಾನಂದರ ಉಪಾಸನಾ ಸಾಧನಾದೊಳಗಿದ್ದು ರಾಮಧಾಮ ಎನ್ನುವ ಪುಣ್ಯದು ಹೆಸರನ್ನು ಇಟ್ಟುಕೊಂಡು ಪ್ರತಿ ವರ್ಷ ಪೂರ್ತಿ ಸಾಧನಾ ಮಾರ್ಗದಲ್ಲಿದ್ದಾರೆ. ಭಗವಂತನನ್ನ ಉಪಾಸನಾ ಮಾಡೋದು ಎಷ್ಟು ಚಂದರಿ. ನಾಮದೇವ್ ಮಹಾರಾಜರಂತ ಆಯ್ತು. ನರಸಿಂಹನ ಪರಮ ಶಿಷ್ಯ ಪ್ರಹ್ಲಾದ, ರಾಮನ ಪರಮ ಶಿಷ್ಯ ಅಂಗದ, ಕೃಷ್ಣನ ಪರಮ ಶಿಷ್ಯ ಉದ್ಧವ. ಈ ಪ್ರಹ್ಲಾದ್, ಅಂಗದ, ಉದ್ಧವ್ ಇವರ ಅವತಾರವೇ ನಾಮದೇವ ಮಹಾರಾಜ. ನಾಮದೇವ ಮಹಾರಾಜರು ಅವ್ರ ತಂದಿ ನಾಮದೇವ ಮಹಾರಾಜರು ಹೇಳಿದ್ರು, ಕೇವಲ 5 ವರ್ಷದ ಹುಡುಗ್ರಿ ನಾಮದೇವ, ನಾಮ ಇವತ್ತು ನಾ ಬಟ್ಟೆ ವ್ಯಾಪಾರಕ್ಕೆ ಹೋಗ್ತೇನೆ, ವಿಠ್ಠಲಗ ಹಾಲು ಕುಡಿಸೋದು ಜವಾಬ್ದಾರಿ ನಿಂದ. ಅವ ತಿಳ್ಕೊಂಡ ಅಪ್ಪ ದಿನ ಖರೇನೋ ಹಾಲು ಕುಡಿಸ್ತಾರ. 5 ವರ್ಷದ ಬಾಲಕ ಹಾಲನ್ನು ಬಟ್ಲ ತಗೊಂಡ್ರು, ಹೋದ್ರು. ಧರ್ಮಪಾಣಿ ಅಂತಾರ, ಏನ್ ವಿಠ್ಠಲ್ ಇರ್ತಾನ ಕಟ್ಟಿಗೆ, ಆ ಕಟ್ಟಿ ಹತ್ತಿ ನಿಂತ ವಿಠ್ಠಲನ ತುಟ್ಟಿಗೆ ಹಾಲಿನ ಬಟ್ಲ ಇಟ್ಟು ಹೇಳಿಕತ್ತಾರ 5 ವರ್ಷದ ನಾಮದೇವರು, ಅಪ್ಪ ಪ್ರತಿ ದಿವಸ ನಮ್ಮಪ್ಪ ಬಂದು ಹಾಲು ಕುಡಿಸ್ತಿದ್ರಂತ, ಇವತ್ತು ನಾ ತಂದಿ, ನಿನಗೆ ಹೆಂಗೆ ಹಾಲು ಕುಡಿಸ್ಬೇಕ ನಮ್ಮಪ್ಪ ನನಗೆ ಹೇಳಿಲ್ಲ, ಹಾಲು ಕುಡಿಸ್ಬೇಕಂತ ಅಷ್ಟೇ ಹೇಳ್ಯಾರ. ಪ್ರಜ್ಞೆ ಇಲ್ರಿ 5 ವರ್ಷದ ಹುಡುಗ. ಒಂದು ಮುಂಜಾನೆಯಿಂದ ವಿಠ್ಠಲ ಹಾಲು ಕುಡಿ, ವಿಠ್ಠಲ ಹಾಲು ಕುಡಿ, ವಿಠ್ಠಲ ಹಾಲು ಕುಡಿ. ಮಧ್ಯಾಹ್ನ ಆತು, ಹಾಲು ಕುಡಿಸ್ದಂಗ ಹೋದ್ರ ಅಪ್ಪ ಹೊಡಿತಾರ. ಮಧ್ಯಾಹ್ನ ಹೊತ್ತಾತು, ಗತಿಸ್ತು, ಸಂಜೆ ಹೊತ್ತು ಹತ್ರ ಆಗಿರ್ತದ. ವಿಠ್ಠಲಾಗ ಹೇಳಿಕತ್ತಾರ ನಾಮದೇವ್ರ 5 ವರ್ಷದವರು, ವಿಠ್ಠಲ ನೀ ಬರ್ಲಿಲ್ಲ ಅಂದ್ರ ಏನ್ ನೀನ್ ನಿಂತ್ಕೊಂಡಿಯಲ್ಲ ಈ ಕಟ್ಟಿಗೆ ನನ್ನ ತಲೆ ಅಪ್ಪಳಿಸಿ ನನ್ನ ಪ್ರಾಣ ಬಿಡ್ತೀನಿ. ತಣ್ಣನ ಕೆಳಗೆ ಹಾರಿದ್ರು, ಬಟ್ಲ ಕೆಳಗಿಟ್ರು, ತಲೆ ಜಜ್ಕೊಳಕ್ ಚಾಲು ಮಾಡಿ. ಯಾವ ಭಗವಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ವೈಕುಂಠ ಅಧಿಪತಿ ಆಗಿರ್ತಕ್ಕಂತಹ ಪಾಂಡುರಂಗ ಪ್ರಕಟ ಆಗಿ ನಾಮದೇವರ ಗತ್ತಿಗೆ ತೊಡಿ ಮೇಲೆ ಕೂಡಿಸ್ಕೊಂಡು ಘಟ 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 ಹಾಲು. ಕಲ್ಪನಾನೇ ಇಲ್ಲ, ಭಗವಂತ ಬಂದು ಹೆಂಗ ಬಂದಾನ ಕಲ್ಪನಾ ಇಲ್ಲ. ಮನೆಗೆ ಹೋದ್ರು, ತಂದೆ ಎದುರಿಗೆ ಬಂದಿದ್ರು, ಹಾಲು ಏನು ಮಾಡಿದೆ? ವಿಠ್ಠಲ್ ಕೊಡದ, ಕಪಾಳ ಕೊಡದ, ನೆತ್ತಿ ಮೇಲೆ ಮಾಸಾರಿಗೆ ಮಗನ ಸುಳ್ಳು ಹೇಳತ್ತಂತಿ. ಒಂದ್ ಸಣ್ಣದಿಂದ ಹೋಗಿ ನಾನು ನೈವೇದ್ಯ ತೋರಿಸ್ತೇನೆ, ನಾವು ಕನಸ್ತಾ ಬಂದಿಲ್ಲ, ನಿನಗೆ ಹೆಂಗ್ ಬಂದ? ಕರೆನ ಹಾಲು ಕೊಡದ. ಇಂಥ ಹೊಡೆದ್ರು ನಾಮದೇವ ಮಹಾರಾಜ್ ತಂದಿ ಹೊಡೆಸ್ಕೊಂಡ್ರು. ನಡಿ ಇನ್ನೊಂದ್ಸಲ ಬಟ್ಲ ಕೊಡು. ಅವ ಹೆಂಗೆ ನೀ ಅವ್ನು ಕುಡಿಸ್ತೀನಿ ನಾನು ನೋಡ್ಬೇಕು, ಈ ಸಲ ಏನಾರ ಬರಲಿಲ್ಲ ಅಂದ್ರೆ ನಿನ್ನ ಪ್ರಾಣ ತೆಗಿತೀನಿ. ಗಲ್ಲು ಊರ್ಲಿಕ್ಕಂತದ, ಎಡಗೈಯ ಗಲ್ಲ ಹಿಡ್ಕೊಂಡಾರ, ಬಲಗೈಯ ಬಟ್ಲ ಹಿಡ್ಕೊಂಡಾರ. ವಿಠ್ಠಲ ಏನ್ ಮಾಡಿ
ನೀ ಹಾಲು ಕುಡಿದಿ ಗಲ್ಲ ನೋಡಿ ನಂದು ಹೆಂಗೆ ಎಂತ ಹೊಡ್ಸ್ಕೊಂಡೇನ ಅಪ್ಪ ಬಾಗಲ ಸಂಧ್ಯಾಗಿ ನೋಡ್ಲಿಕ್ಕೆ ಏನ್ ಮಾಡ್ತಾನೆ ಒಂದು ನಾಟಕ. ಭಗವಂತ ಪ್ರಾಪ್ತಿಯಾದ್ರು, ಬಂದ್ರು, ನಾಮದೇವ ಹಾಲು ಕುಡಿಸಿದ್ರು. ನೋಡಿದ್ರಿ ತಂದಿ ಬಹಳ ಆನಂದ ಆಯ್ತು. ಎಂತ ಮಗಗೆ ನಾ ಜನ್ಮ ಕೊಟ್ಟೆ ನನಗೆ ಸಾರ್ಥಕ ಆಯ್ತು. ನಾಮದೇವ್ ಮಹಾರಾಜರು ಒಂದು ದಿವಸ ಹಾಲು ಕುಡಿಸಿದ್ರಲ್ರಿ, ಪ್ರತಿದಿನ ನಾಮದೇವ್ ಮಹಾರಾಜರು ತಟ್ಟಿಯೊಳಗೆ ಊಟ ಒಯ್ಯಬೇಕು, ವಿಠಲ ಅಂತ ಬಾಯಿ ತೆಗಿಬೇಕು, ಅವ್ನು ಊಟ ಮಾಡಿಸ್ಬೇಕು, ಆನಂದ ಪಡಬೇಕ್ರಿ ನಾಮದೇವ್ ಮಹಾರಾಜ. ಇದನ್ನ ದಿನ ಬಂದು ತಾಯಿ ಗೋಣಾಯಿ ಹೇಳ್ತೀವಿ. ಒಂದು ದಿವಸ ಮಜಾ ಬಂತು ನೋಡ, ತಾಯಿ ಪಾಂಡುರಂಗ ನಾಮದೇವ್ ಮಹಾರಾಜನ ಕೇಳಿ, ಅರೇ ನಾಮ, ಹೆಂಗಾರ ಮಾಡಿ ನೀನು ವಿಠಲನ್ನ ಇವತ್ತು ಮನೆ ಕರ್ಕೊಂಬಾಲ. ನಾಮದೇವ್ ಮಹಾರಾಜರಂದ್ರು ಕೇಳಿ ನೋಡ್ತೇನವ. ಹೋದ್ರು, ಊಟ ಮಾಡಿಸ್ಲಿಕ್ಕತ್ತಾರ. ವಿಠಲ, ಪ್ರತಿ ದಿವಸ ಬರ್ತೀನಿ, ನೀನು ಊಟ ಮಾಡಿಸ್ತೇನೆ, ನನ್ನ ಜನ್ಮ ಸಾರ್ಥಕ ಆಗಿದೆ. ನಮ್ಮವ್ವ ಒಂದು ಆಸೆ ಪಟ್ಟ, ನೀನ ನಾಳೆ ಮುಂಜಾನೆ ನಮ್ಮ ಮನೆಗೆ ಬರ್ಬೇಕಂತ. ಭಕ್ತರು ಕರೆದ್ರಿ, ದೇವ್ರಿಗೆ ಬೇರೆ ಚಾಯ್ಸ ಇಲ್ಲ. ಇಂಥ ರಣ ಬಿಸಲಾಗ, ಇಂಥ ಶೆಕೆಯಾಗ 18 ಸೀರೆ ಉಟ್ಕೊಂಡಾಳ ಅಂದ್ರೆ ನಿಮ್ಗೆ ಎಷ್ಟರ ಅದೇನಾಗಿದ್ದಾಳೆ ಯೋಚನೆ ಮಾಡಿ. 18 ಸೀರೆ ಉಟ್ಕೊಂಡು 108 ಭಕ್ಷ್ಯ ಊಟ ಮಾಡಿ ಇಷ್ಟು ನೈವೇದ್ಯ ತಗೊಂಡು ಚಾನ್ಸ ಇಲ್ಲ ನೀಗೆ. ಇನ್ನು ಗದಲ ಕರೋನ ಯೋಚನೆ ಮಾಡ್ಬೇಕಿನ್ನ ಅಂತ ಬರೀ ಮಾಡಿಬಿಟ್ರಿ ನೀವು ಇವತ್ತು. ಅಂತದು ನಾಮದೇವ್ ಮಹಾರಾಜರು ಕೇಳಿದ್ರು, ವಿಠಲ ನಾಳೆ ಬೆಳಗ್ಗೆನ ನಮ್ಮ ಮನೆಗೆ ಬರ್ಬೇಕಂತ. ಅವ್ವ ನಿನ್ನ ಕಣ್ತುಂಬ ನೋಡಕ್ಕೆ ನಾಮದೇವ್ ಮಹಾರಾಜರ ಮನೆ ಅಂದ್ರೆ ಆಗರದ ಶ್ರೀಮಂತರ ಮುರುಕ ಗುಡುಚಲ ಹರಕ ಚಾಕ್ ಅಂತ ಪರಿಸ್ಥಿತಿ ಒಳಗೆ ವಿಠಲನ್ ಕರೀಲಿಕ್ಕತ್ತ. ವಿಠಲ್ ಹೇಳಿದ್ರು, ಆತ್ ನಾಳೆ ನಾನು ನಿಮ್ಮ ಮನೆಗೆ ಬರ್ತೇನೆ, ನೀ ವಿಠಲ ಇಲ್ಲಿ ನಿಂದಿರ್ತೇನೆ ಅಂದ್ರೆ ನಾ ಬರ್ತೇನೆ. ನಾಮದೇವ್ ಮಹಾರಾಜರಂದ್ರು ಅವನ ಸಂಬಂಧ ಹೂ ಅಂತ. ನಾಮದೇವ್ ಮಹಾರಾಜರು ಮಂದಿರಕ್ಕೆ ಬಂದರು. ಕಾಕಡಾರ್ತಿ ಆಗಿಲ್ಲ. ವಿಠಲ ಕೆಳಗದ ಯಾವ ಪುಂಡಲೀಕನ ಭಕ್ತಿಗೆ ಸೊಂಟದ ಮೇಲೆ ಕೈ ಇಟ್ಕೊಂಡು ಸೂರ್ಯ ಚಂದ್ರ ಇರೋದು ಈ ಇಟ್ಟಂಗಿ ಮೇಲೆ ನಿಂದಿರ್ತೀನಿ ಅಂತ ಹೇಳಿ ವಚನ ಕೊಟ್ಟಂತಹ ಪಾಂಡುರಂಗ ನಾಮದೇವ್ ಮಹಾರಾಜರ ಭಕ್ತಿಗೆ ಸೋತು ಕಲ್ಲಿನ ಕಟ್ಟಿಗೆಯಿಂದ ಮೆಟ್ಟಲಿಂದ ಕೆಳಗಿಳಿದ್ರು. ನಾಮದೇವ್ ಮಹಾರಾಜರು ಮೇಲೆ ನಿಂತ್ಕೊಂಡ್ರು. ವಿಠಲ ಸೊಂಟದ ಮೇಲೆ ಕೈ ಇಟ್ಕೊಂಡ್ರು. ಯಾವ ಕೊಳ್ಳಾಗ ವೀಣಾ ಇತ್ತು ಆ ಕೊಳ್ಳಾಗ ವೈಜಯಂತಿ ಮಾಲಾ ಬಂತು. ನಾಮದೇವ್ ಮಹಾರಾಜರು ನೋಡ್ಲಿಕ್ತಾರ. ನಿಜವಾದ ವಿಠಲ ನಾಮದೇವಾಗಿ ಮನೆಗೆ ಹೋದ್ರು. ಈ ಕಡೆ ಅರ್ಚಕರು ಬಾಗಲ ತೆಗೆದರು. ಒಂದು ಮುದ್ದಿ ಬೆಣ್ಣೆ ತಗೊಂಡು ವಿಠಲನ ಮಾರಿಗೆ ಬರ್ತಾರೆ ಜನ. ಒಂದು ಮುದ್ದಿ ಬೆಣ್ಣೆ ತಗೊಂಡ್ರು. ನಾಮದೇವ್ ಮಹಾರಾಜ ವಿಠಲ್ ನಿಂತಿದ್ನಲ್ರಿ ಮಾರಿಗೆ ಹಚ್ಚಿದ್ರು. ನಾಮದೇವ್ ಮಹಾರಾಜ ಅಂದ್ರು ಚಲವಾಗ್ತೀನಿ ನನ್ನ ಫಜಿತಿ. ಏನ್ ನನ್ನ ಕಾಗಡಾತೆ ಆತು, ಬಿಸಿ 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 ನೀರು ಸ್ನಾನ ಆತು, ಕೊಡಗಟ್ಲೆ ಹಾಲಿನ ಅಭಿಷೇಕ ಆತು, ಎಲ್ಲಾ ಅಲಂಕಾರ ಆತು. ನಾಮದೇವ್ ಮಹಾರಾಜ ಅಂದ್ರು ವಿಠಲ ನೀ ದಿನ ಹೆಂಗ ತಡ್ಕೋತೀನಿ ಇದನ್ನ. ಭಕ್ತರು ಬರ್ಲಿಕ್ಕೆ ಚಲೋ ಆತು. ಯಾರು ಇನ್ನೂ ಮಕ್ಕಳಾಗಿಲ್ಲ ಅಂತ ಕೇಳೋರು ಯಾರು? ನಮ್ದು ಕಾರ್ನರ್ ಸೈಟ್ ಇನ್ನೂ ಆಗಿಲ್ಲ ಅಂತ ಕೇಳೋರು ಯಾರು? ಕೋರ್ಟ್ ಕೇಸ್ ಆಗಿಲ್ಲ ಅಂತ ಕೇಳೋರು ಯಾರು? ಏನೆಲ್ಲ ಕೇಳೋರು. ನಾಮದೇವ್ ಅಂದ ಹೆಂಗಾರ ತಡ್ಕೋತೀವಿ ಪಾಂಡುರಂಗ. ಈ ಕಡೆ ಪಾಂಡುರಂಗ ಏನು ಕೇಳರೇ ಇಲ್ಲ. ಅವತ್ತು ಗೋಣ ಏನು ಬಂದು ಕೂತಾರ. ಎಂತ ಕಲ್ಪನೆ ಮಾಡಿ ನೋಡೋಣ. ಸಾಕ್ಷಾತ್ ಪಾಂಡುರಂಗ ಬಂದು ಹರಕ ಚಾಪಿ ಮೇಲೆ ಕುತ್ಕೊಂಡು ಗೋಣಾಯಿ ತಿನ್ನಿಸುವಂತ ಹಣ್ಣು ತಿನ್ಲಿಕ್ಕಂದ್ರ ಎಂತ ಭಕ್ತರು ಇದ್ದಿದ್ದಾರೆ ನಾಮದೇವ್ ಮಹಾರಾಜ. ಆ ಭಕ್ತಿಯ ಪರಾಕಾಷ್ಠೆ ಎಷ್ಟು ತಿದ್ದಿತ್ರಿ ಕಲ್ಪನಾ ಮಾಡ್ರಿ ನೋಡೋಣ. ಬರೀ ಒಂದು ಉದಿನ ಕಡ್ಡಿ ಹಚ್ಚಿ ಮನ್ಯಾಗ ಏನಾರ ಒಂದು ನೈವೇದ್ಯ ತೋರಿಸಿದ್ರ ಅರೇ ಭಗವಂತ ನಮ್ ಜನ ಸಾರ್ಥಕ ಆತ್ಮ ಅಂತ ಅನ್ಕೋತೀವಿ. ಸ್ವತಃ ವಿಠಲ ಬಂದು ಮನ್ಯಾಗ ಕೂತಾನ್ರಿ. ಎಷ್ಟರ ಆ ತಾಯಿ ತೃಪ್ತಿ ಭಾವದಿಂದ ನೋಡಿದ್ದಾಳು. ಯಾಕಪ್ಪ ನಾ ಇಂಥ ಮಹಾತ್ಮರ ಚರಿತ್ರ ಹೇಳಿಕ್ ಇಚ್ಛಾ ಪಡ್ತೀನಿ ಅಂದ್ರ ಈ ಕಲಿಯುಗದಲ್ಲಿ ಭಕ್ತಿ ಅನ್ನೋದು ಎಷ್ಟು ದೊಡ್ಡದ. ಸದ್ಗುರುಗಳನ್ನ ಕೇಳೋದಂದ್ರೆ ಎಂತ ಕೇಳೋದ್ರಿ. ಶೇಷಾಚಲ ಸದ್ಗುರುಗಳ ಮಗಳು ಬನಕ್ಕ ಅಂತಕ್ಕೆ ಹೆಸರು.
ಅಲ್ಲೇ ಹತ್ತಿರ ಇರುವಂತಹ ಹುಡುಗೂರಿನ ಕೋಟೆ ಭಟ್ರಿಗೆ ಮದುವೆ ಮಾಡಿಕೊಟ್ಟಿದೆ. ಸ್ವತಃ ಶೇಷಾಚಲ ಸದ್ಗುರುಗಳ ಮಗಳ ಚರಿತ್ರೆ ಹೇಳಿದೆ. ಆ ಧೀಮಂತ ಸ್ತ್ರೀ ಹೋದ್ಲು, ತನ್ನ ಗೃಹಸ್ಥ ಜೀವನವನ್ನ ಪ್ರಾರಂಭ ಮಾಡಿದ್ಲು. ಅತ್ಯಂತ ಸದ್ಗುಣಿಯಾಗಿ ಆ ಹುಡುಗೂರಿನೊಳಗಿತ್ತು. 4 ವರ್ಷದೊಳಗ ಗಂಡ ಅಜಾರ್ಯ. ಶಿಷ್ಯರಿಗೆ ಹೇಳಿ ಕಳಿಸಿದ್ರು, ಎಂತಹ ಅಜಾರ ಪರಿಸ್ಥಿತಿ ಬಂತಂದ್ರ ಅಡ್ಡಾಡಿಕ ಆಗಲಾರದಂತಹ ಸ್ಥಿತಿ ಬಂತು. ಆನಂದವನಕ್ಕ ಶೇಷಾಚಲ ಸದ್ಗುರುಗಳ ಅಳಿಯಾನ ಮಗಳ ಸಹಿತ ಚಕಡೆಯಾಗಿ ಮಲಗಿಸ್ಕೊಂಡು ಕರ್ಕೊಂಡ. ಒಂದು ಕೋಲಿ ಒಳಗ ಅಳಿಯ ಮಲಗ್ಯಾನ. ಧೀಮಂತ ಶಿಷ್ಯ ಮನಸ್ಸು ಮಾಡಿದ್ರೆ ಏನಾಗ್ತದಂದ್ರ, ಆಕಿ ನಾ ಸದ್ಗುರುಗಳ ಮಗಳಿದ್ದೀನಿ, ನಾ ಯಾಕೆ ಎಂದಿಲ್ಲ ತೆಗಿಲಿ, ನಾ ಯಾಕೆ ಮುಸುರಿ ತಿಕ್ಕಲಿ ಭಾವನೆ. ಎಲ್ಲಾ ಸಂತಿನೂ ಆಕಿನೂ ಆನಂದದಿಂದ ಸೇವಾ ಮಾಡಕಿ. ಶೇಷಾಚಲ ಸದ್ಗುರುಗಳ ಪರಮ ಶಿಷ್ಯರಾಗಿರ್ತಕ್ಕಂತಹ ನಾರಾಯಣ ಭಗವಾನರು ಆಕಿನ ನೋಡಿದರು. ಅವರ ದಿವ್ಯ ಜ್ಞಾನ ಗೊತ್ತಾತು. ಈಕಿ ವಿಧವಾ ಯೋಗದ ಅಂತ ಗೊತ್ತಾತು. ಬಹಳ ದುಃಖ ಅನಿಸ್ತು ನಾರಾಯಣ ಭಗವಾನರಿಗೆ. ಸದ್ಗುರುಗಳು ಸ್ವತಃ ನೀಲಪ್ಪ ಗೌಡ್ರಿಗೆ ಬಾಯಾಗ ತೀರ್ಥ ಹಾಕಿದ್ರೆ ಸತ್ತೋರು ಎದ್ದು ಕೂತಾರ, ಬಂಜೆಲ್ಲ ಸುಪುತ್ರರಿಗೆ ಆಗ್ಯಾರ. ಅಂತ ಸದ್ಗುರುಗಳ ಮಗಳು ವಿಧವಾ ಸ್ಥಿತಿ ಅನುಭವಿಸೋದು ಇದು ಎಂತಹದು. ಆಕೆನ ಕರೆದು ಹೇಳಿದ್ರು, ಅವ್ವ ನೀವು ಹೋಗು, ನಿಮ್ ತಂದಿ ಕಡೆ ಕುಂಕುಮ ಹಚ್ಚಿಸ್ಕೋ. ಕುಂಕುಮದ ಭಟ್ರು ಕೈಯಾಗ ಕೊಟ್ರು. ಅವ್ರು ಕೇಳುವಂತಹ ಪ್ರಶ್ನೆಗೆ ನಿನಗೆ ಉತ್ತರ ತಿಳಿಲಿಲ್ಲ ಅಂದ್ರ ನಾ ನಿನ ಕಾಣೋ ಹಂಗ ಅಲ್ಲಿ ಹೊರಗೆ ನಿಂತಿರ್ತೀನಿ, ನೀ ನನಗೂ ಕಾಣೋ ಹಂಗ ಅವ್ರಿಗೂ ಕಾಣೋ ಹಂಗ ಬಂದ ಅಲ್ಲಿ ನಿಂದ್ರು. ಅವ್ರ ಅನುಷ್ಠಾನ ಕೋಲಿ ಒಳಗ ಬನಕ್ಕ ಕುಂಕುಮ ಪಟ್ಟು ಹಿಡ್ಕೊಂಡು ಶೇಷಾಚಲ ಸದ್ಗುರುಗಳ ತಂದಿ ಜಾಗಕ್ಕೆ ಆಕೆ ಬಂದ್ಲು. ಇವರಿಬ್ರು ಅಲ್ಲೇ ಮಾತಾಡೋಣ ಅಂತ ಇಲ್ಲಿ ಶೇಷಾಚಲ ಸದ್ಗುರುಗಳಿಗೆ ಗೊತ್ತಾಗಿ ಅವ್ರು ಹೇಳಿದ್ರು, ತಾಯಿ ಬ್ರಹ್ಮಲಿಖಿತ ಏನದ ಚಿದಂಬರೇಶ್ವರನ ಮೈನ್ ಹಣಿ ಒಳಗೆ ಬರ್ದಾನ, ಅವನನ್ನ ಸ್ವೀಕಾರ ಮಾಡ್ಬೇಕು. ಆಕಿ ಕಲ್ಪನಾನೇ ಇಲ್ರಿ, ಯಾಕೆ ಇವ್ರು ಕಳಿಸ್ಯಾರ, ಇವ್ರು ಏನ್ ಹೇಳಿಕತ್ತಾರ ಒಟ್ಟ ಆಕಿಗೆ ಅರ್ಥ ಆಗಲ್ಲ. ಆಕಿ ತಂದಿಗೆ ಹೇಳಿದ್ರು, ಇಲ್ಲ ನಾನು ನಿಮ್ ಕಡೆ ಕುಂಕುಮ ಹಚ್ಚಿಸ್ಕೋಬೇಕಂತ ಇವತ್ತು ಬಂದಿ. ಆವಾಗ ಹೇಳಿದ್ರು, ಇಲ್ಲ ಮುಂದೆ ಅನಾಹುತ ಆಗ್ತದ, ಬ್ಯಾಡವ ತಾಯಿ ಅಂದ್ರು. ಆಕೆ ಅವ್ರ ಶಿಷ್ಯನ ಕಡೆ ನೋಡಿದ್ರು, ನಾರಾಯಣ ಭಗವಾನ ಕಡೆ. ನಾರಾಯಣ ಭಗವಾನ್ ಆತ ಅನ್ನೋದು, ಈಕೆ ಆತ್ರಿ ಕುಂಕುಮ ಆತ್ರಿ ಅಂತ. ಮುಂದೇನಾರ ಅನಾಹುತ ಆಗೋದಕ್ಕೆ ನಾ ಜವಾಬ್ದಾರಿ ಅಲ್ಲ, ಅದಕ್ಕೆ ಚಿದಂಬರೇಶ್ವರ ಜವಾಬ್ದಾರಿ ಅಂತ. ಅವಾಗ ಆಕೆ ಆತಂದು ಬಾ ಹಂಗಾರು ಮುಂದಂದ್ರು. ಶೇಷಾಚಲ ಸದ್ಗುರುಗಳ ಕೂತಾರ. ಅವ್ರ ಕೂತ ಜಾಗಿಂದ ಎದ್ದು ಹೊರಗೆ ಬಂದ್ರು. ಬನಕ್ಕ ಮುಂದೆ ಬಂದ್ರಿ. ತನ್ನ ಗಂಡನ ಉಸಿರಾಟ ಅಂದ ಆ ಕೋಲಿ ಒಳಗೆ ನಡೆದದ. ಇವ್ರು ಚಿದಂಬರೇಶ್ವರ ಅಂತ ತಿಳ್ಕೊಂಡು ಆಕೆ ಕೈಯಾಗಿದ್ದ ಕುಂಕುಮ ಬಟ್ಟದೊಳಗೆ ಕುಂಕುಮ ತಗೊಂಡು ಮಗಳ ಹಣಿಗೆ ಹಚ್ಚಿದ್ರು. ಯಾವ ಅಡಿಗೆ ಅಲ್ಲಿ ಉಸಿರಾಟ ಒಂದ ನಡೆದಿತ್ತು, ಅವ ಎದ್ದು ಕೂತ ತಮ್ಮ ಮಗಳ ಪ್ರಾಣ ಅವ್ರ ಪಾದದಾಗ ಹೋದ್ರು. ನಾರಾಯಣ ಭಗವಾನ್ ಒಳಗೆ ಬಂದ್ರು. ಕೇಳಿದ್ರು, ಸದ್ಗುರುನಾಥ ಹಿಂಗ್ಯಾಕ? ಅವ್ರು ಹೇಳಿದ್ರು, ನಾರಾಯಣ ಭಗವಾನ್ ನೀವು ಹಿಂಗ್ಯಾಕ ಮಾಡಿ? ಇಲ್ಲ, ಬನಕ್ಕ ವಿಧವಾಗಿರೋದನ್ನ ನೋಡಬಾರ್ದಾಗಿತ್ತು, ಹಿಂಗಾಗಿ ನಿಮಗೆ ಸೌಭಾಗ್ಯ ಬೇಕಾಗಿತ್ತು. ಆವಾಗ ಶೇಷಾಚಲ ಸದ್ಗುರುಗಳು ಹೇಳಿದ್ರು, ಮಹಾರಾಜ್ ಅದರ ಬದಲಾತದು, ಈಕೆ ಆಯುಷ್ಯ ಎಲ್ಲ ಅವ್ರು ಹಾಕೀನಿ. ಇದು ಈ ಭೂಮಂಡಲದೊಳಗೆ ಅನೇಕ ಮಹಾತ್ಮರು ಸದ್ಗುರುಗಳು ತಮ್ಮನ್ನು ನಂಬಿದ್ರೆ ನಾ ಹೆಂಗ ಅವ್ರನ್ನ ಕಲ್ಯಾಣ ಮಾಡ್ತೇನೆ ಅಂತ ಹೇಳಿ ಸಾಧಿಸಿ ತೋರಿಸಿದಂತಹ ಪುಣ್ಯ ಭೂಮಿ ಭಾರತ ದೇಶ. ಇವತ್ತು ಎಂತಹ ಜನ ನೀವೆಲ್ಲ ಇಲ್ಲೆಲ್ಲ ಬಂದೀರಿ, ಎಂತಹ ಭಾಗ್ಯವಂತರಿದ್ದೀರಪ್ಪ, ಎಂತಹ ಸೌಭಾಗ್ಯದಲ್ಲಿದ್ದೀರಿ. ನಿಜವಾಗಲೂ ಇವತ್ತು ನೋಡ್ಲಿಕ್ಕೆ ದೊಡ್ಡ ಇದು ಭಾಗ್ಯ ಅನ್ನಿಸ್ತು. ಇದು ನೋಡಿದ್ರೆ ಬಹಳ ಆನಂದವಾಗಿರ್ತಕ್ಕಂತಹ ಸನ್ನಿವೇಶ ಇತ್ತು. ಶಿವಾನಂದ ಪಾಟೀಲ್ ಶಿವನ ಹೆಸರಿಟ್ಕೊಂಡ. ಆ ಶಿವನ ಹೆಸರಿಟ್ಟುಕೊಂಡವ್ರಿಗೆ ಶಂಕರ ಇನ್ನೊಬ್ರು ಶಂಕರ ಭಟ್ರು ಇನ್ನೊಬ್ರು ಅವರು ಸಹಕಾರಿಯಾಗಿ ನಿಂತಾರೆ. 2 ಶಿವಗಳು. ಇಷ್ಟು ಸಾವಿರದಲ್ಲಿ ಶಿವನ ಹೆಸರಿಟ್ಟುಕೊಂಡ ನಮ್ಮನ್ನು ಇಲ್ಲಿ ಕರೆದಿರ್ತಾರೆ. ಅಂತಹ ಮಹಾತ್ಮರು ಸಂಕಲ್ಪ ಅನ್ನೋದು ಹೆಂಗೆ ಕೆಲಸ ಮಾಡ್ತದೆ ಅನ್ನಲಿಕ್ಕೆ ಇವತ್ತಿನ ದಿನವೇ ಸಾಕ್ಷಿ ಅದ. ನಾವು ನೀವೆಲ್ಲ ಇವತ್ತಿನ ಸುದಿನದೊಳಗೆ ಒಂದು ಸಂಕಲ್ಪ ಮಾಡಬೇಕು. ಏನ್ ಸಂಕಲ್ಪ ಅಂತಂದ್ರೆ, ಜೀವಿತಾವಧಿಯ ಕೊನೆ ಉಸಿರಿರುವವರೆಗೂ ನಾವು ಯಾವಾಗಲೂ ಆಧ್ಯಾತ್ಮಿಕ ಸಾಧನೆಯಲ್ಲೇ ಇರ್ತೀವಿ. ನಿತ್ಯ ಈ ಮನುಷ್ಯ ಜನ್ಮದ ಉದ್ಧಾರದ ಕಡೆನೆ
ನಾವು ಇರ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಸದ್ಗುರುನಾಥನ ಪ್ರೇರಣಾ ನಮ್ಮೊಳಗೆ ಹಿಂಗಾಗ್ಬೇಕಲ್ಲ. ನಮ್ಮ 23 ತಾಸು ನಾವು ನಮ್ಮ ಪ್ರಪಂಚ ಮಾಡುವ ಲೆಕ್ಕ ಅರ್ಧ ತಾಸು ಈ ನಮ್ಮ ಮನುಷ್ಯ ಜನ್ಮದ ಉದ್ಧಾರಕ್ಕೋಸ್ಕರ ನಾವು ಮುಡಿಪಾಗಿಡಬೇಕು. ನಾವು ಅದನ್ನೇ ನಾವು ಭಗವಂತನ ಹತ್ರ ಭಗವತಿ ಹತ್ರ ಬೇಡ್ಕೋಬೇಕು. ಇವತ್ತು ಆ ದೇವಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿ. ಇವತ್ತೇನು ರಾಮಧಾಮದ ಬಳಗ ಅದ್ಭುತವಾಗಿ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡ್ಕೋತ ಹೊರಟಾರ. ಈ ಸಾಧನಾ ಮಾರ್ಗ ಹಿಂಗ ಮುಂದುವರಿಲಿ. ಈ ಪುಣ್ಯ ಭೂಮಿಯಲ್ಲಿ ಈ ನಗರದಲ್ಲಿ ಸ್ಥಾಪಿತವಾಗಿರ್ತಕ್ಕಂತಹ ಶ್ರೀ ಶಿವಚಿದಂಬರೇಶ್ವರ ದೇವಸ್ಥಾನದಲ್ಲಿ ಹಗಲಿರಳು ಕಾರ್ಯಚಟುವಟಿಕೆಗಳು ನಡೀಲಿ. ಇನ್ನೂ ಹೆಚ್ಚು ಹೆಚ್ಚು ಆ ಮಂದಿರದಲ್ಲೂ ಧಾರ್ಮಿಕ ಚಟುವಟಿಕೆಗಳು ನಡೀಲಿ. ಇಲ್ಲಿ ನೆರೆದಿರುವಂತಹ ಸಮಸ್ತ ಪುಣ್ಯ ಜೀವಗಳಿಗೆ ಆ ಲಲಿತಾ ತ್ರಿಪುರ ಸುಂದರಿಯ ಅನಂತ ಆಶೀರ್ವಾದ ಇರಲಿ ಅಂತ ಹೇಳಿ ಈ 4 ಮಾತುಗಳನ್ನ ಆ ಲಲಿತಾ ತ್ರಿಪುರ ಸುಂದರಿಯ ದಿವ್ಯ ಚರಣಗಳಿಗೆ ನಾ ಸಮರ್ಪಣೆ ಮಾಡಲಿಕ್ಕೆ ಶಿವಚಿದಂಬರ.